ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಈಗಾಗಲೇ ನೆನೆಯಿಂದಲೂ ಕೂಡ ಅವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು, ದೆಹಲಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಳನ್ನ, ರಣತಂತ್ರಗಳನ್ನ ರೂಪಿಸ್ತಾ ಇರತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ರಾಂಗ್ ಡಿ.ಕೆ. ಶಿವಕುಮಾರ್ ಆಗ್ಬಿಟ್ಟಿದ್ದಾರೆ. ಮಾಧ್ಯಮದವರ ಮೇಲೇನೆ ಸಿಡಿದು ಬಿದ್ದು ಬಿಟ್ಟಿದ್ದಾರೆ ಮತ್ತು ಮಾಧ್ಯಮದವರಿಗೆ ಒಂದು ರೀತಿಯ ಬೆಚ್ಚಗಾಗುವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಶತಾಯ ಗತಾಯ ಕುರ್ಚಿ ಗದ್ದುಗೆಯನ್ನ ಏರಲೇಬೇಕು ಅಂತ ಹೊರಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಈಗ ದೆಹಲಿಯಲ್ಲಿ ಫೈನಲ್ ಫೈಟ್ ಅನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಅವರ ಸಹೋದರ ಕೂಡ ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಇತ್ತ ಕಡೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರತಕ್ಕಂಥದ್ದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ರೆಸಾರ್ಟ್ಗೆ ಹೋಗ್ತಿದ್ದಾರೆ ಅನ್ನುವಂಥ ಒಂದು ರಾಜಕಾರಣದ ಚರ್ಚೆ ಶುರುವಾಗಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಸುಮಾರು 15 ದಿನಗಳ ಕಾಲ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಶಾಸಕರ ವಿದೇಶ ಪ್ರವಾಸದ ಒಂದು ಅಡಿಯಲ್ಲಿ ಅಲ್ಲಿನ ರೈತರ ಒಂದು ಏನು ಕೃಷಿಯನ್ನ ಅಧ್ಯಯನ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ. ಜೊತೆಗೆ ಸ್ವತಃ ಸಿಎಂ ಕೂಡ ಈ ಕುರಿತಂತೆ ಮಾತುಗಳನ್ನ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಾತು ಇದೆಯಲ್ಲ, ಇವತ್ತು ಆಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಭಾರಿ ಸ್ಫೋಟವನ್ನ ಅದು ಈಗ ನಮ್ಮೆದುರು ಎತ್ತಿ ಹಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನೆಲ್ಲ ನಡೆದಿದೆ ದೆಹಲಿಯಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನ ಏನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ್ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡ್ದೆ, ಯಾರ ಹತ್ರ ಮಾತಾಡ್ದೆ ಅಂತ ನಾನೇನ್ ಡಿಸ್ಕ್ಲೋಸ್ ಏನ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡಕ್ ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದೀವಿ ಅಷ್ಟೇ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ರೆಸಾರ್ಟ್ಗೆ ಹೊರಟು ನಿಂತಿರ್ತಕ್ಕಂಥ ಬೆನ್ನಲ್ಲೇ ಇತ್ತ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ವಿದೇಶಿ ಪ್ರವಾಸಕ್ಕೆ ಹೊರಟಿರ್ತಕ್ಕಂಥದ್ದು. ಆದರೆ ಕೆ ವೆಂಕಟೇಶ್ ಈ ಎಲ್ಲ ಸಿದ್ದರಾಮಯ್ಯ ಬೆಂಬಲಿಗರನ್ನ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಕೆ ವೆಂಕಟೇಶ್ ಅವರೇ ಸಿದ್ದರಾಮಯ್ಯನವರ ಆಪ್ತರು, ಅವರು ನಾನು ಹೋಗ್ತಾ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಇದಲ್ಲದೆ ಇತ್ತ ಕಡೆ ನೀವು ಹೋದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರ ಬೆಂಬಲಿಗರೇನಾದರೂ ವಿದೇಶಕ್ಕೆ ರೆಸಾರ್ಟ್ಗೆ ಅನ್ನೋ ತರದ್ದು ಹೋದ್ರೆ ನಾವು ಕೂಡ ಹೋಗ್ತೀವಿ, ನಮಗೂ ಕಳಿಸ್ಕೊಡಿ ಅನ್ನುವಂತ ಒಂದು ಆಗ್ರಹ ಮತ್ತು ಒತ್ತಾಯ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಶಾಸಕರಿಂದಲೂ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಮುಚ್ಚಿಟ್ಟಿರ್ತಕ್ಕಂಥ ಸತ್ಯ ಏನಲ್ಲ. ಇದ್ರ ಜೊತೆಗೆ ಈಗಾಗಲೇ ಏನು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತಹ ಶಾಸಕರಿಗೆ ಸ್ವತಃ ಉಸ್ತುವಾರಿಯಾಗಿರ್ತಕ್ಕಂಥ ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಅನ್ನುವಂಥದ್ದು. ಬಜೆಟ್ ಮುಂಚೆ, ಬಜೆಟ್ ಮಾರ್ಚ್ ಮೊದಲ ವಾರದಲ್ಲಿ ಮಂಡನೆ ಆಗ್ತಾ ಇದೆ. ಈ ಹಂತದಲ್ಲಿ ನೀವು ವಿದೇಶಕ್ಕೆ ಹೋಗುವಂಥದ್ದು ರಾಜಕೀಯ ಅರಾಜಕತೆಯನ್ನ ಉಂಟು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನ ಯಾರೆಲ್ಲ ಹೊರಟಿದ್ದಾರೆ, ಸುಮಾರು 15ರಿಂದ 20 ಜನ ಶಾಸಕರು ಅವರಿಗೆ ಬೈದಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದರ ನಂತರವೇ ಸ್ವತಃ ವೆಂಕಟೇಶ್ ನಾನು ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ನೋಡಿ, ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಶಾಸಕರು ವಿದೇಶ ಪ್ರವಾಸಕ್ಕೆ, ಕೃಷಿ ಅಧ್ಯಯನಕ್ಕೆ ಹೋಗೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಇದರ ಅರ್ಥ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಪ್ಪಿಗೆ ಕೂಡ ಇದೆ ಅನ್ನುವಂಥದ್ದು. ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರೇನಾದರೂ ಅವರು ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾದರೆ ನಾವು ಕೂಡ ಏನು ಕಡಿಮೆ ಇಲ್ಲ, ನಾವು ಕೂಡ ಈ ತರದ ರಾಜಕಾರಣ ನಾವು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಒಂದು ಕಡೆ ಇಟ್ಟರೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ನಿನ್ನೆ ಸಂಜೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಈ ಒಂದು ಅಧಿಕಾರ ಹಸ್ತಾಂತರದ ಕುರಿತಂತೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಇವತ್ತು ಬೆಳಿಗ್ಗೆ ಸ್ವತಃ ದೆಹಲಿಯಲ್ಲಿರ್ತಕ್ಕಂಥ 10 ಜನಪತ್ ರಸ್ತೆಯಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಮನೆಗೂ ಹೋಗಿದ್ದಾರೆ. ಅಲ್ಲಿ ಹೋಗಿಬಿಟ್ಟು ಬಹಳ ಸುಮಾರು 1 ಗಂಟೆಯ ಕಾಲ ಮಾತುಕತೆಯನ್ನು ಆಡಿರ್ತಕ್ಕಂಥದ್ದು. ವಿಶೇಷ ಅಂದ್ರೆ ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡುವಾಗ ರಾಹುಲ್ ಗಾಂಧಿ ಕೂಡ ಇದ್ರು, ಪ್ರಿಯಾಂಕಾ ಗಾಂಧಿ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು. ಮಾತಾಡಿದೀನಿ, ಏನ್ ಬೇಕು ಮಾತಾಡಿದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವ್ ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು.
ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಆದರೆ ರಾಹುಲ್ ಗಾಂಧಿ ಯಾವುದೇ ರೀತಿಯ ರಾಜ್ಯ ರಾಜಕಾರಣದ ಮಾತುಕತೆಯನ್ನು ಆಡಲಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಹೊರಗಡೆ ಬರ್ತಾ ಇದೆ. ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಸಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಅಸಮಾಧಾನಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರಿಗೆ ಪಟ್ಟು ಹಿಡಿದು ಈ ಬಾರಿ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನನಗೆ ಅವಕಾಶ ಕೊಡಿ, ನೀವು ಮಾಡಿಕೊಡಬೇಕು ಅನ್ನುವಂಥ ಒಂದು ಪಟ್ಟನ್ನ, ಪ್ರೀತಿಯ ಮತ್ತು ಒಂದು ರೀತಿಯ ಹಠದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸೋನಿಯಾ ಗಾಂಧಿ ಯಾವುದೇ ರೀತಿಯ ಸ್ಪಷ್ಟ ಉತ್ತರವನ್ನ, ಸ್ಪಷ್ಟ ತೀರ್ಮಾನವನ್ನ ಕೊಟ್ಟಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಹಠ ಹಿಡಿದಿರ್ತಕ್ಕಂಥದ್ದು ನಿಜ, ನನಗೆ ಅವಕಾಶ ಕೊಡಿ ಈ ಬಾರಿನ ಬಜೆಟ್ ಮಂಡಿಸ್ಲಿಕ್ಕೆ ಅನ್ನುವಂಥದ್ದು. ಅಂದರೆ ಆಸ್ ಎ CM ನಾನು ಬಜೆಟ್ ಮಂಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆ ಹುಟ್ಟಾಗ್ತಾ ಇದೆ. ಆದರೆ ನೋಡಿ, ಸೋನಿಯಾ ಗಾಂಧಿ ಅವರ ಜೊತೆ ಮಾತನಾಡಿ ಹೊರಗಡೆ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಎಂತ ಕಠೋರ ಮಾತುಗಳನ್ನು ಹೇಳಿದ್ರು ಗೊತ್ತಾ? ಅವ್ರು ಹೇಳ್ತಾರೆ, ಯಾರ ಜೊತೆ ಒಳಗಡೆ ನಾನು ಸೋನಿಯಾ ಗಾಂಧಿ ಅವರ ಮನೆಯ ಒಳಗಡೆ ಏನೇನು ಮಾತಾಡಿದೆ, ಯಾರ ಜೊತೆ ಮಾತನಾಡಿದೆ, ಯಾವ್ಯಾವ ಮಾತುಗಳನ್ನು ಮಾತಾಡಿದೆ ಅಂತ ಹೇಳಿ ಮೀಡಿಯಾ ಎದುರು ನಾನು ಹೇಳುವಂತಹ ಅವಶ್ಯಕತೆ ನನಗಿಲ್ಲ, ಅದು ಹೇಳೋದು ಇಲ್ಲ, ಹಾದಿರಂಪ ಬೀದಿರಂಪ ಮಾಡೋದಕ್ಕೆ ನಾನು ಬಂದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಒಂದು ಮಾತನ್ನ ಹೇಳ್ತಾರೆ ವೀಕ್ಷಕರೇ, ಅದನ್ನ ನಾವು ಗಮನ ಹರಿಸಬೇಕು. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ, ಇಲ್ಲಿ ದೆಹಲಿನಲ್ಲಿ ಗಾಳಿ ಕುಡ್ಕೊಂಡು ಹೋಗೋಕೆ ಬಂದಿಲ್ಲ, ರಾಜಕಾರಣ ಮಾಡೋಕೆ ಬಂದಿರೋದು. ಯಾರ ಜೊತೆ ಏನ್ ಮಾತಾಡಬೇಕು ನನಗೆ ಗೊತ್ತಿದೆ, ಎಲ್ಲ ವಿಚಾರನೂ ಕೂಡ ಮಾತಾಡಿದ್ದೀನಿ, ಕಾಲ ಬಂದಾಗ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ರು ಅಲ್ವಾ. ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ನಡುವೆ ಇತ್ತ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ತಮ್ಮದೇ ಆಗಿರ್ತಕ್ಕಂಥ ಮತ್ತೊಂದು ರಾಜಕಾರಣವನ್ನ ಮಾಡ್ತಿದ್ದಾರೆ, ಸಂಭ್ರಮಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಡಿ ಕೆ ಬಾಸ್ ಈ ಬಾರಿ ಬಜೆಟ್ ಮಂಡಿಸ್ತಾರೆ ಅನ್ನುವಂಥ ಒಂದು ಮಾತಿಗೂ ಕೂಡ ಅವ್ರ ಬಾಯಿಂದ ಬರ್ತಾ ಇರ್ತಕ್ಕಂಥದ್ದು. ಸ್ವತಃ ಇಕ್ಬಾಲ್ ಹುಸೇನ್ ಒಂದು ಮಾತನ್ನ ಹೇಳಿದ್ದಾರೆ, ಏನು ಡಿ ಕೆ ಸಾಹೇಬ್ರನ್ನ ಹೈಕಮಾಂಡ್ನವರೇ ಕರೆಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಹೈಕಮಾಂಡ್ ನಾಯಕರೇ ಕರೆಸ್ಕೊಂಡಿದ್ದಾರೆ, ಸೂಕ್ತ ಸಮಯದಲ್ಲಿ ಅವಕಾಶವನ್ನ ಕೊಟ್ಟೇ ಕೊಡ್ತಾರೆ, ಯಾಕಂದ್ರೆ ಶ್ರಮಕ್ಕೆ ತಕ್ಕ ಬೆಲೆ ಮತ್ತು ಪ್ರತಿಫಲ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದ ಮಾತನ್ನ ಇಕ್ಬಾಲ್ ಹುಸೇನ್ ಹೇಳಿರ್ತಕ್ಕಂಥದ್ದು. ಡಿ ಕೆ ಯವರ ಒಂದು ಮಾತಿಗೆ ಸೋನಿಯಾ ಗಾಂಧಿ ಪೂರಕವಾಗಿ ಸ್ಪಂದಿಸ್ತಾರಾ ಮತ್ತು ಡಿ ಕೆ ಶಿವಕುಮಾರ್ ಬಜೆಟ್ ಮಂಡಿಸ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಕುರಿತ ದೆಹಲಿಯ ಟೂರ್ ಮತ್ತು ಅಲ್ಲಿನ ಬೆಳವಣಿಗೆಗಳ ಒಳಸುಳಿಗಳನ್ನ, ಒಳಮರ್ಮಗಳನ್ನ ನಿಮ್ಮ ಎದುರಿಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.